ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ನಾವು ಇನ್ನೊಂದು ವ್ಲಾಗಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಶ್ರೀಶೈಲಂ ಅಂತ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕುರುಬರಕುಂಟೆ ಅಂತ. ಅದು ನ್ಯಾಷನಲ್ ಹೈವೇ. ನೀವು ಹೊಸಕೋಟೆ, ಬ್ಯಾಂಗ್ಳೂರು ಹೊಸಕೋಟೆ ಹೈವೇನಲ್ಲಿ ಬರುತ್ತೆ. ಲೆಫ್ಟ್ ಸೈಡಲ್ಲೇ ಬರುತ್ತೆ, ನಂದಿ ಕ್ರಾಸ್ ಅಂತ. ಸೊ ಸರ್ವಿಸ್ ರೋಡಲ್ಲಿ ಬರುತ್ತೆ. ಇದು ಶ್ರೀಶೈಲಂ ವೆಜ್ ಅಂತ. ಬನ್ನಿ, ನಾವು ಏನೇನು ಡಿನ್ನರ್ಗೆ ಅಂತ ಹೋದ್ವಿ, ನೋಡೋಣ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೋಡೋಣ ಅಂತ ಬಂದ್ವಿ. ಬನ್ನಿ ಹೋಗೋಣ. ಇಲ್ಲಿ ಚಾಟ್ಸು ಮತ್ತು ನಿಮಗೆ ಟಿಫನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವೀಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ. ಪೌಡರು, ಮಸಾಲ ಪೌಡರು ಆ ಥರದ್ದೆಲ್ಲ ಇಟ್ಟಿರ್ತಾರೆ. ಬೇಕಂದರೆ ನೀವು ತೊಗೋಬೋದು. ಆಮೇಲೆ ಒಳಗಡೆ ಹೋದರೆ ನಿಮಗೆ ಅಲ್ಲಿ ಮುಂದೆನೇ ಸ್ಯಾಂಪಲ್ಸ್ ಇಟ್ಟಿರ್ತಾರೆ. ನೋಡಿ, ಇದೆಲ್ಲ ಸ್ಯಾಂಪಲ್ಸು, ಏನೇನು ಇಲ್ಲಿ ಸಿಗುತ್ತೆ ಅಂತ. ಪುಡಿ ಮಸಾಲ ದೋಸೆ, ರೊಟ್ಟಿ, ಮಿಲೆಟ್ಸ್ ರೊಟ್ಟಿ ಕೂಡ ಮಾಡ್ತಾರೆ. ಪಾವ್ ಭಾಜಿ, ಮಸಾಲ ಪುರಿ, ಸ್ಯಾಂಡ್ವಿಚ್ಚು, ಈ ಥರದ್ದೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ. ಮಸಾಲ ದೋಸೆ ವೆರೈಟಿ ಅಂತೂ ಒಂದು 2-3 ಇರುತ್ತೆ. ಅಕ್ಕಿ ರೊಟ್ಟಿ ಇರುತ್ತೆ, ಸಜ್ಜೆ ರೊಟ್ಟಿ ಅದು ಕೂಡ ಇದೆ. ನಾವು ಇದರಲ್ಲಿ ಯಾವ್ದಾರ ಒಂದು ರೊಟ್ಟಿ ಮತ್ತು ಚಾಟ್ಸ್ ತೊಗೊಳ್ಳೋಣ ಅಂತ ನಾವು ಯೋಚನೆ ಮಾಡಿದ್ವಿ. ಇಲ್ಲಿ ಸ್ಯಾಂಪಲ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಇದು ಟಿಫನ್ ಎಲ್ಲ ಭಾಳ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಒಳಗಡೆ ಹೋದಾಗ ಇದು ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಹೈಜೀನಿಕ್ ಆಗಿದೆ. ಸೊ ನಾವು 3 ಜನ ಇಲ್ಲಿ ಟಿಫನ್ನು ಮತ್ತು ಚಾಟ್ಸ್ ಎಲ್ಲ ತಿನ್ನೋಣ ಅಂತ ಹೋದ್ವಿ. ಆ್ಯಂಬಿಯನ್ಸು ಮತ್ತು ಕಾರ್ ಪಾರ್ಕಿಂಗ್ ಅಂತೂ ಭಾಳ ದೊಡ್ಡದಾಗಿದೆ ನೋಡಿ. ಇದು ತುಂಬ ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಅದು ನೈಟು ಸ್ವಲ್ಪ ಲೇಟಾಗಿತ್ತು ನೋಡಿ. ಕಾರ್ ಪಾರ್ಕಿಂಗಿಗೆ ಭಾಳ ಜಾಗ ಇದೆ ಇಲ್ಲಿ. ಇದು ಹೈವೇಲೆ ಬರೋದ್ರಿಂದ ಇದು ಒಳ್ಳೆಯ ಒಂದು ಹೋಟೆಲ್ ಅಂತಲೇ ಹೇಳ್ಬೋದು. ಹೈವೇನಲ್ಲಿ ಸಾಮಾನ್ಯ ನಿಮಗೆ ಒಳ್ಳೊಳ್ಳೆ ಹೋಟೆಲ್ ಸಿಗಲ್ಲ. ಸೊ ಇದೊಂದು ಒಳ್ಳೆ ಹೋಟೆಲ್. ಇದು ಬಂದು ನಾವು ಮೊದಲು ಟೊಮೆಟೊ ಸೂಪ್ನ ಆರ್ಡ್ರ್ ಮಾಡಿದ್ವಿ. ಅದು ಮೀಡಿಯಮ್ ಸ್ಪೈಸಿಯಾಗಿತ್ತು ಅಂತಲೂ ಹೇಳ್ಬೋದು. ಅಷ್ಟೊಂದೇನು ಇರಲಿಲ್ಲ, ಖಾರ ಇರಲಿಲ್ಲ. ಇದು ಬಂದು ಸಜ್ಜೆ ರೊಟ್ಟಿ, ಮಿಲೆಟ್ ರೊಟ್ಟಿ. ಇದ್ರ ಜೊತೆಗೆ ಅವರು ಒಂದು ಕೆಂಪು ಚಟ್ನಿ ಮತ್ತು ಸೊಪ್ಪಿನ ಗ್ರೇವಿ ಕೊಡ್ತಾರೆ. ಇದೊಂಥರ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಸೊ ನಾನು ಈ ಎಣ್ಣೆ ಏನು ಅಷ್ಟಿರಲ್ಲ, ಮಿಲೆಟ್ ಇರುತ್ತೆ. ಅದು ತಿನ್ನೋಕ್ಕೂ ಕೂಡ ಭಾಳ ಚೆನ್ನಾಗಿರುತ್ತೆ. ಸಜ್ಜೆ ರೊಟ್ಟಿ ಅಂತ ಈ ಕಡೆ ಇದೊಂದು, ಇಲ್ಲಿ ಅದೊಂದು ಸ್ಪೆಷಲ್. ನಮ್ಮ ಸಾಮಾನ್ಯದೆಲ್ಲೂ ಸಿಗಲ್ಲ. ಇದು ಬಂದು ಪುಡಿ ಮಸಾಲೆ ದೋಸೆ. ಅದು ಸಾಂಬಾರು, ಚಟ್ನಿ ಮತ್ತು ಪಲ್ಯ ಆ್ಯಸ್ ಯೂಶುವಲ್ ಅದ್ರ ಜೊತೆ ಕೊಟ್ಟರು. ಅದು ಚೆನ್ನಾಗಿತ್ತು. ನಾವು ಆಮೇಲೆ ಮಸಾಲ ಪುರಿ, ಚಾಟ್ಸ್ ಸ್ವಲ್ಪ ನೋಡೋಣ, ಟೇಸ್ಟ್ ಮಾಡೋಣ ಅಂತ ನೋಡಿದ್ವಿ. ಇದು ಕೂಡ ಮೀಡಿಯಮ್ ಸ್ಪೈಸಾಗಿ, ಪಾನಿ ಕೂಡ ಒಂದು ಹೈಜೀನಿಕ್ಕಾಗಿ ತುಂಬ ಚೆನ್ನಾಗಿತ್ತು. ಆಮೇಲೆ ಅಕ್ಕಿ ರೊಟ್ಟಿ ಕೂಡ ಇಲ್ಲಿ ಸಿಗುತ್ತೆ. ಅಕ್ಕಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿತ್ತು. ಇದು ಕಾಫಿನೂ ಅಷ್ಟೇ ನಂಬರ್ 1. ಅದು ಚೆನ್ನಾಗಿತ್ತು, ಭಾಳ ಟೇಸ್ಟಿಯಾಗಿತ್ತು. ಫಿಲ್ಟ್ರ್ ಕಾಫಿ ಇದು. ಸೊ ಇದಕ್ಕೆ ನಾವು 3 ಜನ ಹೋದಾಗ ನೋಡಿಕೊಂಡು 3 ಜನ ಕೂತ್ಕೊಂಡು ಹೋದ್ವಿ ನಾವು. 3 ಜನಕ್ಕೆ ನಿಮಗೆ ಇದಕ್ಕೆ 840. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ಹೀಗೆ ನಾನು ಹೊಸ ಒಂದು ಒಳ್ಳೊಳ್ಳೆ ಹೋಟೆಲ್ಗೆ ಯಾವುದೇ ನಾವು ಟೇಸ್ಟ್ ಮಾಡ್ತೀವಿ, ಅದ್ರದ್ದು ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ.